ನಮಸ್ತೆ. ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಪ್ರಾರಂಭದಲ್ಲಿ ಎಲ್ಲರೂ ಮನೆಗೆ ತಾಂಬೂಲ ಬದಲಾಯಿಸ್ಕೊಂಡು ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಇನ್ನು ಕಂಠಿ ಹೇಳ್ತಾನೆ, ಏನೋ ಹೇಳೋ ಮಹಿ, ಈ ದೊಡ್ಡವ್ರು ಮಾಡೋ ಶಾಸ್ತ್ರ ಸಂಪ್ರದಾಯನೇ ತುಂಬಾ ಖುಷಿ ಅಲ್ವಾ, ಅದೇ ಒಂದು ಚಂದ ಅಲ್ಲ. ಮದುವೆ ಆಗಿದೆ ಅಂತ ಗೊತ್ತಿದ್ರು ತಾಂಬೂಲ ಬದಲಾಯಿಸ್ಕೊಳ್ತಾರಲ್ಲ, ಮದುವೆ ಮಾಡೋಣ ಅಂತ ಹೇಳಿ, ಅದ್ರ ಖುಷಿನೇ ಬೇರೆ ಅಲ್ವಾ ಅಂತ ಹೇಳ್ತಾರೆ. ಆಗ ಚಂದನ ಹೇಳ್ತಾಳೆ, ಹೌದು ಅದೇ ಅಲ್ವಾ, ನಾವು ಶಾಸ್ತ್ರ ಮಾಡಲೇಬೇಕು, ಶಾಸ್ತ್ರ ಮಾಡಿದ್ರೇ ಮನಸ್ಸಿಗೂ ಮನೆಗೂ ಎಲ್ಲರಿಗೂ ಒಳ್ಳೆಯದಾಗೋದು ಅಂತ ಹೇಳ್ತಾಳೆ. ಆಗ ಮಹಿ ಹೇಳ್ತಾನೆ, ಅಲ್ಲ ಅಣ್ಣ, ಮುತ್ತಣ್ಣನ ಮದುವೆ ಆಗ್ತಿದೆ ಅಂತ ಹೇಳಿ ನಾವು ಯಾರ ಹತ್ರನೂ ಹೇಳಲಿಲ್ಲ, ಯಾರದಾದ್ರೂ ಹೇಳಬೇಕಲ್ವ ನಾವು ಅಂತ ಹೇಳ್ತಾರೆ. ಆಗ ನಟರಾಜ ಬರ್ತಾನೆ, ಏನೋ ಹೇಳೋದು, ನಾನು ಎಲ್ಲ ಊರಿಗೆ ಹೋಗಿ ಹೇಳಿ ಬರ್ತೇನೆ, ಡಂಗೂರ ಸಾರಿ ಬಿಡ್ತೇನೆ ನನ್ನ ಮಗನ ಮದುವೆ ಅಂತ ಹೇಳ್ತಾನೆ. ಆಗ ಕಂಠಿ ಹೇಳ್ತಾನೆ, ನೀನು ಎಲ್ಲ ಊರಿಗೆ ಹೋಗಿ ಹೇಳಬೇಕಂತಿಲ್ಲ, ಇಲ್ಲಿ ಇತ್ಕೊಂಡು ಹೇಳಿದರೆ ಎಲ್ರಿಗೂ ಕೇಳುತ್ತೆ ಅಂತ ಹೇಳ್ತಾರೆ. ಆಗ ನಟರಾಜ ಹೇಳ್ತಾನೆ, ಆಯಿತು, ನಾನು ಅದನ್ನು ಮಾಡೇ ಮಾಡ್ತೇನೆ, ನಾನು ಸುಮ್ಮನೆ ಇರ್ತೇನಾ, ಎಲ್ಲರೂ ಹೇಳ್ತಾ ಇದ್ರು ಮುತ್ತಿಗೆ ಹುಡುಗಿ ಸಿಗಲ್ಲ ಅಂತ ಹೇಳಿ. ಈಗ ನಾನು ಮುತ್ತಿಗೋಸ್ಕರ ರಾಜಸ್ಥಾನದಿಂದ ಹುಡುಗಿಯನ್ನ ಕರ್ಕೊಂಡು ಬಂದಿದ್ದೇನೆ, ಅವಳನ್ನೇ ಮದುವೆ ಮಾಡ್ತಿದ್ದೇನೆ, ಅವರು ಮದುವೆ ಮಾಡ್ತಿದ್ದಾರೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗಬೇಕು, ಎಲ್ರಿಗೂ ಹೇಳ್ತೇನೆ, ಡಂಗೂರ ಸಾಕ್ತೇನೆ, ಮುತ್ತು ಮದುವೆ ಆಗ್ತಿದ್ದಾರೆ ಅಂತ ಹೇಳಿ ಅಷ್ಟು ಖುಷಿ ಪಡ್ತೇನೆ. ಯಾರು ಹೇಳ್ತಿದ್ರು ಮುತ್ತಿಗೆ ಮದುವೆ ಆಗಲ್ಲ, ಅವನಿಗೆ ಹುಡುಗಿ ಸಿಗ್ತಿಲ್ಲ ಅಂತ ಯಾರು ಹೇಳ್ತಿದ್ರು, ಅವ್ರ ಎದುರಿಗೆ ನಾನು ಮುತ್ತು ಮದುವೆ ಮಾಡಿ ತೋರಿಸ್ತೇನೆ ಅಂತ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಇನ್ನು ಹರಿ ಹೇಳ್ತಾನೆ, ಈ ವಯಂಗೆ ನೆಟ್ಟು ಬೋಲ್ಟ್ ಇನ್ನೂ ಲೂಸ್ ಆಗೇ ಇದೆ ಏನೋ ಅಂತ ಹೇಳ್ತಾನೆ. ಇನ್ನು ಮಹಿ ಹೇಳ್ತಾನೆ, ಇವರಿಗೆ ಒಂದು ಚೊಂಬು ಸಾಕಾಗೋದಿಲ್ವೇನೋ ಅಂತ ಹೇಳ್ತಾನೆ. ಆವಾಗ ನಟರಾಜ ಹೇಳ್ತಾನೆ, ಎಷ್ಟು ಚೊಂಬು ಕುಡಿದ್ರೂ ನಿಂತ್ಕೊಳ್ಳೋ ಸ್ಟಡಿ ನನಗಿದೆ, ಅಷ್ಟು ಕೆಪಾಸಿಟಿ ನನಗಿದೆ, ನಿಂಗಿದೆ ಏನೋ ನೋಡು, ನನಗಂತೂ ತುಂಬಾ ಖುಷಿ ಆಗ್ತಿದೆ, ನಾನು ಮುತ್ತು ಮದುವೆ ಮಾಡಿ ಮೀಸೆ ಮೇಲೆ ಕೈ ಇಟ್ಕೊಂಡು ನಿಂತ್ಕೋಬೇಕು, ಅಷ್ಟೇ ಅಲ್ಲ ಎಲ್ರಿಗೂ ಹೇಳಿ ಬರಬೇಕು, ಫಸ್ಟಿಗೆ ಹೋಗಿ ಆ ಚಿದಂಬರ ಮತ್ತು ಕಾತ್ಯಾನಿಗೆ ಹೋಗಿ ಹೇಳಬೇಕು, ಈಗಲೇ ಹೋಗಿ ಹೇಳಿ ಬರ್ತೇನೆ ಅಂತ ಹೇಳ್ತಾರೆ. ಆಗ ಮನೆಯವರೆಲ್ಲರೂ ಏನು ಹೇಳ್ತಿದ್ದೀರಾ ಅಂತ ಹೇಳ್ತಾರೆ. ಆಗ ನಟರಾಜ ಹೇಳ್ತಾನೆ, ಏನು ಹೇಳೋದು, ನಾನು ಅವ್ರಿಗೆ ಹೋಗಿ ಹೇಳಿ ಬರ್ತೇನೆ, ಅವ್ರು ನಮಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾರೆ, ಅವ್ರಿಗೆ ನಾನು ಬಿಡ್ತೇನೆ, ಅವ್ರಿಗೆ ಹೋಗಿ ಎಲ್ಲ ವಿಚಾರನೂ ಹೇಳಿ ಬರ್ತೇನೆ ಅಂತ ಹೇಳ್ತಾನೆ. ಆವಾಗ ಚಂದನ ಹೇಳ್ತಾಳೆ, ಅಂಕಲ್ ಬೇಡ ಅಂಕಲ್, ನೀವು ಅಲ್ಲಿಗೆ ಹೋಗಿ ಹೇಳೋದು ಬೇಡ, ನೀವೇನಾದರೂ ಹೋಗಿ ಹೇಳಿದರೆ ಅವ್ರು ಈಗಲಿಂದನೇ ಶುರು ಮಾಡ್ತಾರೆ, ಈ ಮದುವೆನ ಹೇಗೆ ತಡೆಯೋದು ಅಂತ ಹೇಳ್ಕೊಂಡು ಪ್ಲ್ಯಾನ್ ಮಾಡ್ತಾ ಇರ್ತಾರೆ, ಬೇಡ ಅಂಕಲ್, ನೀವಲ್ಲಿ ಹೋಗಿ ಹೇಳೋದು ಬೇಡ ಅಂತ ಹೇಳ್ತಾರೆ. ಆಗ ಹರಿ ಹೇಳ್ತಾನೆ, ಹೌದು, ನೀವಲ್ಲಿ ಹೋಗಿ ಹೇಳೋದು ಬೇಡ, ನೋಡಿ ಅಲ್ಲಿ ಏನಾದರೂ ಹೇಳಿದರೆ ನಾನಂತೂ ಸುಮ್ಮನೆ ಬಿಡಲ್ಲ, ನೀವು ಯಾಕೆ ಅಲ್ಲಿ ಹೋಗಿ ಹೇಳಬೇಕು, ಅಗತ್ಯನೇ ಇಲ್ಲ ಅಲ್ಲಿ ಹೇಳೋದು, ಏನಾದರೂ ಹೇಳಬೇಕಲ್ಲ, ನಾನೇ ಎರಡು ನಿಮಗೆ ತದಕ್ತೇನೆ ನೋಡಿ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾರೆ, ಅಂಕಲ್ ಬೇಡ ಅಂಕಲ್, ನೋಡಿ ಮದುವೆ ಆದಮೇಲೆ ಅವರಿಗೆ ಗೊತ್ತಾಗ್ತದೆ, ನೀವು ಅಲ್ಲಿ ಹೋಗಿ ಹೇಳೋದು ಏನೂ ಬೇಡ ಅಂತ ಹೇಳ್ತಾಳೆ. ಆಗ ನಟರಾಜ್ ಹೇಳ್ತಾನೆ, ಆಯಿತು, ನೀವು ಹೇಳ್ದಾಗೆ ಆಗಲಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ರಾತ್ರಿಗೆ ಚಂದನ ಮತ್ತು ಹರಿ ಇಬ್ಬರು ವಾಕಿಂಗ್ ಮಾಡ್ತಾ ಇರ್ತಾರೆ. ಚಂದನ ಹರಿ ಹತ್ರ ಏನೋ ವಿಷಯ ಮಾತಾಡ್ಬೇಕಂತ ಹೇಳ್ಕೊಂಡು ಹರಿನ ಕರ್ಕೊಂಡು ಬಂದಿರ್ತಾಳೆ. ಇನ್ನು ಹರಿಗೆ ಕಾಲ್ ಬರುತ್ತೆ ಓನರದ್ದು. ಅವ್ನು ಹೇಳ್ತಾ ಇರ್ತಾನೆ, ಆಯ್ತು ಸರ್, ನಾನು ಅಲ್ಲಿಗೆ ಬರ್ತೇನೆ ಅಂತ ಹೇಳ್ತಾ ಇರ್ತಾನೆ. ಇನ್ನು ಚಂದನ ಕೇಳ್ತಾಳೆ, ಯಾರ್ದು ಫೋನ್ ಅಂತ ಕೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಓನರ್ದು ಮೇಡಮ್ ಅಂತ ಹೇಳ್ತಾಳೆ. ಆವಾಗ ಚಂದನ ಕೇಳ್ತಾಳೆ, ಹೌದಾ, ನಿಜವಾಗ್ಲೂ ಓನರ್ದೇನಾ, ಇಲ್ಲದ್ರೆ ಅನಿತಾ, ಸುನೀತಾ, ವನಿತಾ ಅಂತ ಹೇಳ್ಕೊಂಡು ಬೇರೆ ಯಾರ್ದು ಇದೆಯಾ ಅಂತ ಕೇಳ್ತಾಳೆ. ಆಗ ಅವನು ಹೇಳ್ತಾನೆ, ಅಯ್ಯೋ ಮೇಡಮ್, ಸವಾಸನೆ ಬೇಡ ಮೇಡಮ್, ಅದು ಯಾವ ಸವಾಸನೂ ಬೇಡ, ಹಾಗೇನಿಲ್ಲ ಮೇಡಮ್, ನಿಜವಾಗ್ಲಿ ಓನರದ್ದೇ ಅಂತ ಹೇಳ್ತಾನೆ. ಇನ್ನು ಚಂದನ ಹೇಳ್ತಾಳೆ, ಆಯಿತು, ನಂಗೆ ನಿಮ್ಮ ಹತ್ರ ಏನೋ ಹೇಳಬೇಕಿತ್ತು ಹರಿ ಅವರೇ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಏನು ಮೇಡಮ್ ಹೇಳಿ ಅಂತ ಹೇಳ್ತಾನೆ. ಇನ್ನು ಮನಸ್ಸಲ್ಲಿ ಅಂದ್ಕೊತಾಳೆ, ನಂಗೆ ಗೊತ್ತಿದೆ ನೀವೇನು ಹೇಳಬೇಕಂತ ಇದ್ದೀರಂತ ತಿಳ್ಕೊಂಡು, ನನಗೆ ಲವ್ ಯು ಅಂತ ಹೇಳಬೇಕಂತಿದ್ದೀರಲ್ವ, ಅದಕ್ಕೆ ನಿನ್ನೆ ರಾತ್ರಿಯಿಂದ ಏನೋ ವಿಷಯ ಹೇಳಬೇಕಂತ ಹೇಳ್ತಾ ಇದ್ದೀರಾ, ನಂಗೆ ಗೊತ್ತಿದೆ ಅಂತ ಹೇಳ್ತಾನೆ. ಇನ್ನು ಚಂದನ ಹೇಳ್ತಾಳೆ, ವಿಷಯ ಹೇಳೋಕ್ಕಿದೆ, ಆದರೆ ಅದನ್ನು ಹೇಗೆ ಹೇಳಬೇಕಂತ ಹೇಳಿ ನಂಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಏನು ವಿಷಯ ಮೇಡಮ್, ಏನಾದರೂ ಇದ್ದರೆ ಹೇಳಿ, ಏನಾದರೂ ಸಮಸ್ಯೆ ಇದೆಯಾ ನಿಮಗೆ, ಹೇಳಿ ಮೇಡಮ್ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಅಲ್ಲ, ಅದು ಹೇಗೆ ಹೇಳಬೇಕು ಅದು ಅಂತ ಹೇಳ್ತಾಳೆ. ಮೇಡಮ್, ಅಂಥದ್ದು ಏನಿದೆ ಮೇಡಮ್ ನನ್ನ ಮೇಲೆ ಅಂತ ಹೇಳ್ತಾನೆ ಹರಿ. ಆಗ ಚಂದನ ಹೇಳ್ತಾಳೆ, ಏನು ನಿನ್ನ ಮೇಲೆ ಅಂತ ಹೇಳ್ತಾಳೆ. ಆಗ ಹರಿ ಅಂದ್ಕೊಳ್ತಾನೆ, ಏನಪ್ಪ ಇದು ಈ ರೀತಿ ಬುಸ್ಕೊಡ್ತಿದ್ದಾರೆ, ಅಂದರೆ ಇನ್ನೂ ಕೋಪ ಆಗಲಿಲ್ವಾ, ಕೋಪ ಇನ್ನೂ ಹೋಗಲಿಲ್ವಾ ನನ್ನ ಮೇಲೆ ಇವರಿಗೆ, ಏನು ವಿಷಯ ಏನಿದೆ ಅಂತ ಹೇಳ್ತಾ ಇರ್ತಾನೆ. ಇನ್ನು ಚಂದನ ಹೇಳ್ತಾಳೆ, ಅದು ಹರಿ ಅವರೇ, ಅದೇನಂದರೆ ಅಂತ ಹೇಳ್ತಾ ಇರ್ತಾಳೆ. ಆಗ ಹರಿ ಅಂದ್ಕೊಳ್ತಾನೆ, ಇನ್ನೇನು ಹೇಳ್ತೀರಾ, ಲವ್ ಯು ಅಂತ ಹೇಳ್ತೀರಾ ಅಷ್ಟೇ ಅಲ್ವಾ ಅಂತ ಹೇಳ್ಕೊಂಡು ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾನೆ. ಆಗ ಚಂದನ ಹೇಳ್ತಾಳೆ, ಹರಿ ಅವರೇ, ನಾನು ಹೇಳೋದನ್ನು ಸರಿಯಾಗಿ ಕೇಳಿ, ನಿಮಗೆ ಮಹಿ ಅಮ್ಮನ ಬಗ್ಗೆ ಏನಾದರೂ ಗೊತ್ತಿದೆಯಾ ಅಂತ ಕೇಳ್ತಾಳೆ. ಆಗ ಹರಿಗೆ ಶಾಕ್ ಆಗುತ್ತೆ, ಏನಂತ ಹೇಳಿದ್ರಿ ನೀವು ಅಂತ ಕೇಳ್ತಾನೆ.
ಆಗ ಚಂದನ ಹೇಳ್ತಾಳೆ, ಅದೇ ಹರಿ ಅವರೇ, ಮಹಿ ಅವ್ರ ಅಮ್ಮನ ನೀವು ನೋಡಿದ್ದೀರಾ, ಅವ್ರ ಬಗ್ಗೆ ಏನಾದರೂ ನಿಮ್ಗೆ ಗೊತ್ತಿದೆಯಾ ಅಂತ ಕೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಅವ್ರ ಬಗ್ಗೆ ನಂಗೆ ಅಷ್ಟೇನಾಗಿ ಗೊತ್ತಿಲ್ಲ, ಮಹಿ ಹುಟ್ಟಿದ ಮೇಲೆ ಅವ್ರನ್ನ ಬಿಟ್ಟು ಹೋದ್ರೆ ಅನ್ನೋದು ಮಾತ್ರ ಗೊತ್ತಿದೆ, ಅದ್ಯಾಕೆ ಇವಾಗ ನನ್ನ ಹತ್ರ ಕೇಳ್ತಿದ್ದೀರಾ ನೀವು ಅಂತ ಹರಿ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಹರಿ ಅವರೇ, ಮಹಿ ಅವರ ಅಮ್ಮ ಇದೇ ಊರಲ್ಲಿದ್ದಾರೆ, ನಾನು ಅವ್ರನ್ನ ಮೊನ್ನೆ ನೋಡಿದೆ, ಅಷ್ಟೇ ಅಲ್ಲ 2 ತಿಂಗಳ ಹಿಂದೆ ನಾನು ಆಫೀಸ್ ಹತ್ರ ಕೂಡ ನೋಡಿದೆ ಅಂತ ಹೇಳ್ತಾಳೆ. ಆಗ ಹರಿಗಂತೂ ತುಂಬಾ ಶಾಕ್ ಆಗುತ್ತೆ. ಏನು ಹೇಳ್ತಿದ್ದೀರಾ ಮೇಡಮ್, ಮಹಿ ಅವರಮ್ಮ ಇಲ್ಲೇ ಇದ್ದಾರಾ ಅಂತ ಕೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಹೌದು ಹರಿ ಅವರೇ, ಅವರು ಇಲ್ಲೇ ಇದ್ದಾರೆ, ಆದರೆ ನಾನು ಮೊನ್ನೆ ನೋಡುವಾಗ ಮಹಿ ಕೂಡ ನನ್ನ ಜೊತೆನೇ ಇದ್ದ, ಹಾಗಾಗಿ ನನಗೆ ಅವ್ರ ಹತ್ರ ಮಾತಾಡ್ಲಿಕ್ಕಾಗಲಿಲ್ಲ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಅಲ್ಲ ಮೇಡಮ್, ಯಾಕೆ ಮಾತಾಡ್ಲಿಕ್ಕಾಗಲಿಲ್ಲ, ಮಹಿ ಅವರ ಅಮ್ಮ ತಾನೇ, ಏನಾಗುತ್ತೆ ಅಂತ ಕೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಅಲ್ಲ ಹರಿ ಅವರೇ, ಮಹಿ ಸ್ವಭಾವ ಹೇಗಂತ ಗೊತ್ತಿದೆ ನಿಮಗೆ, ಮಹಿ ಫಸ್ಟ್ ಟೈಮ್ ಅವ್ರ ಅಮ್ಮ ನೋಡ್ತಾನೆ, ನೋಡಿದಾಗ ಅವನು ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ, ಅವ್ರ ಅಮ್ಮ ಕೂಡ ಮೊದಲನೇ ಬಾರಿಗೆ ಮಗ ನೋಡ್ತಾರೆ, ಆವಾಗ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅದು ನಮ್ಗೆ ಗೊತ್ತಿಲ್ಲ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಬರ್ತದೆ, ನನ್ನ ಮೇಲೆ ಬರ್ತದಲ್ಲ, ಅದಕ್ಕೆ ಇದನ್ನು ತುಂಬ ಸೂಕ್ಷ್ಮವಾಗಿ ನೋಡ್ಕೊಳ್ಬೇಕು, ಪ್ರತಿಯೊಂದು ವಿಚಾರ ನಮ್ಗೆ ಗೊತ್ತಾಗಬೇಕು ಹರಿ ಅವರೇ, ಅವ್ರ ಅಮ್ಮನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗೋ ತನಕ ಯಾವುದೇ ಕಾರಣಕ್ಕೂ ಮಹಿಗೆ ಈ ವಿಚಾರ ಗೊತ್ತಾಗಬಾರ್ದು ಹರಿ ಅವರೇ ಅಂತ ಹೇಳ್ತಾಳೆ. ಆಗ ಹರಿಯ ಹೇಳ್ತಾನೆ, ಆಯಿತು ಬಿಡಿ, ಅಲ್ಲ ಮೇಡಮ್, ನೀವು ಅವರನ್ನು ಎಲ್ಲಿ ನೋಡಿದ್ರಿ ಅಂತ ಹೇಳಿ ಅಂತ ಹೇಳ್ತಾನೆ. ಆವಾಗ ಚಂದನ ಹೇಳ್ತಾಳೆ, ಅದು ಆಫೀಸ್ ಹತ್ರ ಅಂತ ಹೇಳಿ ಅಡ್ರೆಸ್ ಎಲ್ಲ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಆಯಿತು, ಇಷ್ಟು ಗೊತ್ತಾಯ್ತಲ್ಲ, ನಾನು ನೋಡ್ಕೊಳ್ತೇನೆ, ಇನ್ನು ಇದನ್ನು ನಾನು ಸರಿ ಮಾಡ್ತೇನೆ, ಎಲ್ಲಿದ್ದಾರೆ ಅಂತ ಹೇಳಿ ನಾನು ಹುಡುಕ್ತೇನೆ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಹೌದು ಹರಿ ಅವರೇ, ನೀವು ಇದನ್ನು ಮಾಡಲೇಬೇಕು, ಇದು ಎಷ್ಟು ಒಳ್ಳೆ ಪುಣ್ಯದ ಕಾರ್ಯ ಗೊತ್ತಾ, ಒಂದು ಅಮ್ಮ ಮಗನ ಒಂದು ಮಾಡೋದಂದರೆ ದೊಡ್ಡ ಪುಣ್ಯದ ಕಾರ್ಯ, ಇದ್ರ ಫಲ ನಿಮಗೆ ಮುಂದಿನ ಜನ್ಮದಲ್ಲೂ ಸಿಗುತ್ತೆ ಅಂತ ಹೇಳ್ತಾಳೆ. ಆವಾಗ ಹರಿ ಹೇಳ್ತಾನೆ, ಮುಂದಿನ ಜನ್ಮದಲ್ಲಿ ಅಲ್ಲ, ಬೇಡ ಮೇಡಮ್, ನನಗೆ ಇದೇ ಜನ್ಮದಲ್ಲಿ ಸಿಗಬೇಕು, ನಾನು ಮಾಡಿದ ಪಾಪಕ್ಕೆ ಇದೇ ಜನ್ಮದಲ್ಲಿ ನನಗೆ ಫಲ ಸಿಗಬೇಕು ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಪಾಪನ, ಅಂಥ ಪಾಪ ನೀವು ಈ ಜನ್ಮದಲ್ಲಿ ಎಂತ ಮಾಡಿದ್ದೀರಾ ಅಂತ ಕೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಅದು ಮೇಡಮ್ ಏನಂದರೆ, ಅನಿತಾ ವಿಚಾರದಲ್ಲಿ ನಿಮಗೆ ನಾನು ತುಂಬಾ ತೊಂದರೆ ಕೊಟ್ಟೆ, ನಿಮಗೆ ನಾನು ತುಂಬ ನೋಯಿಸಿದೆ, ಆ ಪಶ್ಚಾತ್ತಾಪ ನನಗಿದೆ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಅದರಲ್ಲಿ ಏನಿದೆ, ಅಲ್ಲ ನೀವು ಅನಿತ ಜೊತೆ ಮಾತಾಡಿದೆ ನನಗೇನಾಗಬೇಕು ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಇಲ್ಲ ಮೇಡಮ್, ನಂಗೆ ಗೊತ್ತಿದೆ ಮೇಡಮ್, ಸಾರಿ ಮೇಡಮ್, ನಾನು ಅವಳತ್ರ ತಮಾಷೆಯಾಗೆ ಮಾತಾಡಿದೆ, ಆದರೆ ಅವಳು ಅದನ್ನು ತಮಾಷೆಗೆ ತಗೊಳ್ತಾಳಂತ ಅಂದ್ಕೊಂಡೆ, ಆದರೆ ಅದನ್ನು ಸೀರಿಯಸ್ ಆಗಿ ತಗೊಂಡು ಮೇಡಮ್, ನನಗೆ ಯಾವ ಉದ್ದೇಶನೂ ಇರಲಿಲ್ಲ ಅವಳಿಗೆ ನೋವು ಮಾಡೋದು ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ನೋಡಿ, ನೀವು ಸಾರಿ ಕೇಳಬೇಕಾಗಿರೋದು ನಂಗಲ್ಲ, ಅನಿತಾಗೆ ಅಂತ ಹೇಳ್ತಾಳೆ. ಇನ್ನು ಹರಿ ಹೇಳ್ತಾನೆ, ಆಯಿತು ಮೇಡಮ್, ನೀವೇನು ಹೆದರಬೇಡಿ, ನೋಡಿ, ಬೆಂಗಳೂರಲ್ಲಿ ಗಲ್ಲಿಗೂ ನಂಗೆ ಗೊತ್ತಿದೆ, ಇನ್ನು 2 ದಿನದಲ್ಲಿ ನಾನು ಮಹಿಯವರ ಅಮ್ಮನ ಬಗ್ಗೆ ಎಲ್ಲ ಡೀಟೇಲ್ಸನ್ನು ನಿಮಗೆ ಕೊಡ್ತೇನೆ, ಅಷ್ಟೇ ಅಲ್ಲ, ನನ್ನ ಫ್ರೆಂಡ್ಸಿಗೂ ಹೇಳ್ತೇನೆ ಅಂತ ಹೇಳ್ತಾನೆ. ಇನ್ನು ಚಂದನ ಕೂಡ ತುಂಬ ಖುಷಿ ಪಡ್ತಾಳೆ. ಇನ್ನು ಈ ಕಡೆ ನಟರಾಜ ತುಂಬ ಕುಡಿದು ಸೈಕಲಲ್ಲಿ ಬರ್ತಾ ಇರ್ತಾನೆ, ಒಬ್ಬನೇ ಮಾತಾಡ್ಕೊಂಡು, ಅಲ್ಲ, ನಮ್ಮ ಮಕ್ಳು ಹೇಳಿದಾಗ ನಾನೇ ಕೇಳಬೇಕು, ನಾನು ಹೇಳಿದಾಗ ಮಕ್ಕಳು ಕೇಳಬೇಕು ಅಷ್ಟೇ, ನನಗೆ ಆಗ್ತಿರೋ ಖುಷಿಗೆ ಈ ವಿಚಾರನ ಯಾರತ್ತಾದರೂ ಹೇಳಬೇಕು ಅಂತ ಅನಿಸ್ತಿದೆ ಅಂತ ಹೇಳ್ತಾ ಇರ್ತಾನೆ. ಆವಾಗ ಅವ್ನ ಫ್ರೆಂಡ್ ಬರ್ತಾನೆ, ಫ್ರೆಂಡ್ ಬಂದು ಹೇಳ್ತಾನೆ, ಅಲ್ಲ ಕಣೋ ನಟರಾಜ, ಯಾವಾಗಲೂ ಕುಡ್ದೇ ಇರ್ತೀಯಲ್ಲ, ಯಾವಾಗಲೂ ಕುಡಿತೀಯಲ್ಲ, ಈ ರೀತಿ ಟೈಟಾಗಿರ್ತೀಯ, ಏನೋ ನಿನ್ನ ಕತೆ, ಏನು ಮಗನಿಗೆ ಮದುವೆ ಆಗ್ತಿಲ್ಲ ಅನ್ನೋ ಟೆನ್ಷನ್ನ ನಿನಗೆ ಅಂತ ಹೇಳ್ತಾನೆ. ಆಗ ನಟರಾಜ ಹೇಳ್ತಾನೆ, ಏನು ಹೇಳಿದ್ಯಾ, ನನ್ನ ಮಗನಿಗೆ ಮದುವೆ ಆಗ್ತಿಲ್ಲ ಟೆನ್ಷನ, ನಿಂಗೆ ಯಾರೋ ಹೇಳಿದರು ನನ್ನ ಮಗನಿಗೆ ಮದುವೆ ಆಗ್ತಿಲ್ಲ ಅಂತ ಹೇಳ್ಕೊಂಡು ಅಂತ ಹೇಳ್ತಾನೆ. ಆಗ ಅವ್ನ ಫ್ರೆಂಡ್ ಹೇಳ್ತಾನೆ, ಅಯ್ಯೋ, ಯಾಕೆ ಹೇಳಬೇಕು, ಅದು ಇಡೀ ಊರಿನವ್ರಿಗೆ ಗೊತ್ತು, ಅದು ಜಗ ಜಾಹೀರಾಗಿದೆ, ನಿನ್ನ ಮಗನಿಗೆ ಹೆಣ್ಣೇ ಸಿಗ್ತಿಲ್ಲ ಅನ್ನೋದು, ನೋಡು, ನನ್ನ ಮಗನಿಗೆ ಪಕ್ಕದ ಊರಿಂದ ಹೆಣ್ಣು ಮದುವೆ ಮಾಡಿಸಿದೆ ನಾನು, ಆದರೆ ನಿನ್ನ ಮಗನಿಗೆ ಇನ್ನೂ ಹೆಣ್ಣೇ ಸಿಗ್ತಿಲ್ಲ ನೋಡು ಅಂತ ಹೇಳ್ತಾನೆ. ಆಗ ನಟರಾಜ್ ಹೇಳ್ತಾನೆ, ಏನು, ನೀನು ಜುಜಿಬಿ ಪಕ್ಕದೂರಿಂದ ಹೆಣ್ಣು ತಂದು ಈ ರೀತಿ ಹೇಳ್ತಿದ್ಯಾ, ನಾನು ನನ್ನ ಮಗನಿಗೆ ರಾಜಸ್ಥಾನದಿಂದ ಹುಡುಗಿನ ತಂದಿದ್ದೇನೆ ಗೊತ್ತಾ ನಿಂಗೆ ಅಂತ ಹೇಳ್ತಾನೆ. ಆಗ ಅವನ ಫ್ರೆಂಡ್ ಹೇಳ್ತಾನೆ, ಏನು, ರಾಜಸ್ಥಾನದಿಂದ ನಿಮ್ಮ ಮಗನಿಗೆ ಹುಡುಗಿ ತಂದಿದ್ಯಾ ನೀನು ಅಂತ ಕೇಳ್ತಾನೆ. ಇನ್ನು ಅವನ ಫ್ರೆಂಡ್ ಹೇಳ್ತಾನೆ, ಅಲ್ಲ ಕಣು, ರಾಜಸ್ಥಾನದಿಂದ ಹುಡುಗಿನ ತಂದಿಯಾ ಅಂತ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ಮತ್ತೇನು, ನಮ್ಮ ಮುತ್ತಿನಂಥ ಮುತ್ತುಗೆ ರಾಜಸ್ಥಾನದಿಂದ ಹುಡುಗಿ ತಂದು ಮದುವೆ ಮಾಡ್ತಿದ್ದೇವೆ, ನಿಂಗೆ ಗೊತ್ತಿದೆಯಾ ಅಂತ ಕೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ಹೌದಾ, ತುಂಬ ಖುಷಿ ಆಯ್ತು ಬಿಡಪ್ಪ ಅದನ್ನು ಕೇಳಿ ಅಂತ ಹೇಳ್ತಾನೆ. ಆವಾಗ ನಟರಾಜ ಹೇಳ್ತಾನೆ, ನಿಂಗೆ ಇಷ್ಟು ಖುಷಿಯಾಗಿರ್ಬೇಕಾದ್ರೆ ನನ್ನ ಶತ್ರುಗಳು ಅವ್ರಿಗೆ ಎಷ್ಟು ಖುಷಿ ಆಗಬಾರ್ದು, ಅವ್ರು ಎಷ್ಟು
ಅಷ್ಟು ಹೊಟ್ಟೆ ಉರಿಬಾರ್ದು. ಈ ವಿಚಾರನ ಅವ್ರಿಗೆ ಹೇಳಬೇಕು, ಅವ್ರ ಹೊಟ್ಟೆ ಉರ್ಕೊಳ್ಬೇಕು, ಈಗಲೇ ಹೋಗಿ ಹೇಳ್ತೇನೆ ಅಂತ ಹೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ಏನೋ ಈಗಲೇ ಹೋಗಿ ಹೇಳೋದು, ಮೊದಲೇ ಟೈಟ್ ಆಗಿದೆಯಾ, ಹೋಗಿ ಮನೆಗೋಗಿ ಮಲ್ಕೋ ಅಂತ ಹೇಳ್ತಾನೆ. ಆಗ ನಟರಾಜ ಸುಮ್ಮನೆ ಇರ್ತಾನೆ. ಇನ್ನು ಅವ್ನ ಫ್ರೆಂಡ್ ಹೋಗ್ತಾನೆ. ಇನ್ನು ನಟರಾಜ ಹೇಳ್ತಾನೆ, ಏನು ಮನೆಗೋಗಿ ಮಲ್ಕೊಳ್ಳೋದ, ನಾನು ಎಷ್ಟೇ ಟೈಟ್ ಆಗಿರಲಿ ಸ್ಟಡಿಯಾಗಿರ್ತೇನೆ ಅಂತ ಹೇಳಿ ಭಾರತಿ ಮನೆ ಹತ್ರ ಹೋಗ್ತಾನೆ. ಇನ್ನು ಈ ಕಡೆ ಭಾರತಿ ಮನೆಯಲ್ಲಿ ಎಲ್ಲರೂ ಊಟ ಕೂತ್ಕೊಂಡಿರ್ತಾರೆ. ಭಾರತಿ ಗಂಡನಿಗೆ ಭಾರತಿ ಅಮ್ಮ ಬಿರಿಯಾನಿ ಮಾಡಿರ್ತಾಳೆ. ಇನ್ನು ಭಾರತಿ ಹತ್ರ ಹೇಳ್ತಾಳೆ, ನೋಡು ಭಾರತಿ, ಮೊದಲು ಅಳಿಯಂದ್ರಿಗೆ ಬಿರಿಯಾನಿ ಬಡಿಸು ಅಂತ ಹೇಳ್ತಾಳೆ. ಇನ್ನು ಅಳಿಯಂದ್ರಿಗೆ ಬಿರಿಯಾನಿ ಬಡಿಸ್ತಾಳೆ ಭಾರತಿ. ಇನ್ನು ಭಾರತಿ ಗಂಡ ಹೇಳ್ತಾನೆ, ಸಾಕು ಭಾರತಿ ಅಂತ ಹೇಳ್ತಾನೆ. ಆವಾಗ ಭಾರತಿ ಮಾವ ಹೇಳ್ತಾರೆ, ಅಯ್ಯೋ ಅಳಿಯಂದ್ರೆ, ಯಾಕೆ ಅಳಿಯಂದ್ರೆ ಸಾಕು ಅಂತ ಹೇಳ್ತಿದ್ದಾರೆ, ನಿಮಗೋಸ್ಕರ ಬನ್ನೂರಿಂದ ಕುರಿ ತಗೊಬಂದು ಬಿರಿಯಾನಿ ಮಾಡಿದ್ದಾಳೆ ನನ್ನ ತಂಗಿ, ನೀವು ತಿನ್ಬೇಕು ಅಳಿಯಂದ್ರೆ, ತಿನ್ನಿ ಅಂತ ಹೇಳ್ತಾಳೆ. ಇನ್ನು ಕಾತ್ಯಾಯನಿ ಕಬಾಬ್ ತೊಗೊಂಬರ್ತಾಳೆ. ಕಬಾಬ್ ತೊಗೊಂಬಂದು ಭಾರತಿ ಹತ್ರ ಹೇಳ್ತಾಳೆ, ಇದನ್ನು ಬಡಿಸು, ಅಳಿಯಂದ್ರಿಗೋಸ್ಕರ ಮಾಡಿದ್ದೇನೆ ಅಂತ ಹೇಳ್ತಾಳೆ. ಭಾರತಿ ಬಡಿಸ್ಲಿಕ್ಕೆ ಬರೋವಾಗ ಅವ್ರ ಗಂಡ ಹೇಳ್ತಾನೆ, ಬೇಡ ನನಗೆ ಅಂತ ಹೇಳ್ತಾನೆ. ಆಗ ಭಾರತಿ ಅಮ್ಮ ಹೇಳ್ತಾಳೆ, ಯಾಕೆ ಅಳಿಯಂದ್ರೆ ಬೇಡ ಅಂತ ಹೇಳ್ತೀರಾ, ನಿಮಗೋಸ್ಕರ ಕಬಾಬ್ ಮಾಡಿದ್ದೇನೆ, ತಿನ್ನಿ ಅಳಿಯಂದ್ರೆ ಅಂತ ಹೇಳ್ತಾಳೆ. ಇನ್ನು ಅವ್ರ ಮಾವ ಹೇಳ್ತಾರೆ, ಹೌದು ಅಳಿಯಂದ್ರೆ, ನಿಮಗೋಸ್ಕರ ನನ್ನ ತಂಗಿ ಕಬಾಬ್ ಮಾಡಿದ್ದಾಳೆ, ಅದು ಕೂಡ ಕಾತ್ಯಾಯನಿ ಕಬಾಬನ್ನು ತುಂಬ ರುಚಿಯಾಗಿ ಮಾಡ್ತಾಳೆ, ಮೊದಲು ತಿನ್ನಿ ನೀವು ಅಂತ ಹೇಳ್ತಾರೆ. ಆದರೂ ಅವಳ ಗಂಡ ಬೇಡ ಅಂತ ಹೇಳ್ತಾ ಇರ್ತಾರೆ. ಆಗ ಕಾತ್ಯಾಯನಿ ಹೇಳ್ತಾಳೆ, ಯಾಕೆ ಅಳಿಯಂದ್ರೆ ಬೇಡ ಅಂತ ಹೇಳ್ತಿದ್ದೀರಾ, ಏನಾಯಿತು ಅಂತ ಕೇಳ್ತಾಳೆ. ಆಗ ಅವಳ ಗಂಡ ಹೇಳ್ತಾಳೆ, ಮತ್ತು ನನಗೆ ಆಯಿಲಿ ಫುಡ್ ತಿನ್ನಬಾರ್ದು, ಡಾಕ್ಟರ್ ಹೇಳಿದ್ದಾರೆ, ಮೈಯೆಲ್ಲ ಅಲರ್ಜಿ ಆಗುತ್ತೆ, ಮೈಯೆಲ್ಲ ತುರಿಸುತ್ತೆ ನನಗೆ, ಇದು ಭಾರತಿಗೆ ಗೊತ್ತಿತ್ತಲ್ವಾ, ಭಾರತಿ ನಿಮ್ಮ ಹತ್ರ ಹೇಳಿಲ್ವಾ ಅಂತ ಕೇಳ್ತಾನೆ. ಆಗ ಕಾತ್ಯಾಯನಿ ಹೇಳ್ತಾಳೆ, ಏನು ನಿಮಗೆ ಕಬಾಬ್ ತಿಂದರೆ ಆಗಲ್ವಾ, ಅಲ್ಲ ಭಾರತಿ, ನಾನು ಮಾಡ್ತಾ ಇದ್ದೆ ಅಲ್ಲ, ಮಾಡುವಾಗ ನೀನ್ಯಾಕೆ ನಂಗೆ ಹೇಳಲಿಲ್ಲ, ಅಳಿಯಂದ್ರಿಗೆ ಕಬಾಬ್ ಆಗಲ್ಲ ಅಂತ ಹೇಳ್ಕೊಂಡು ನಾನು ಅವರಿಗೆ ಬೇರೆ ಏನಾದರೂ ಮಾಡ್ತಿದ್ದೆ, ಯಾಕೆ ಭಾರತಿ ನೀನು ಹೇಳಿಲ್ಲ ನನಗೆ ಅಂತ ಹೇಳ್ತಾಳೆ. ಆಗ ಭಾರತಿ ಹೇಳ್ತಾಳೆ, ನಂಗೆ ಮರ್ತೋಯ್ತಮ್ಮ ಅಂತ ಹೇಳ್ತಾಳೆ. ಆಗ ಅವಳು ಗಂಡ ಹೇಳ್ತಾನೆ, ಏನು ಭಾರತಿ ಈ ವಿಚಾರ ಎಲ್ಲ ಮರಿತಿಯಲ್ಲ, ನಿಂಗೆ ಗೊತ್ತಿದೆ ಅಲ್ವಾ ನನ್ನ ಹೆಲ್ತ್ ಸರಿ ಇಲ್ಲ ಅಂತ ಹೇಳ್ಕೊಂಡು ನನಗೆ ಕಬಾಬ್ ತಿಂದರೆ ಆಗಲ್ಲ ಅನ್ನೋದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಹಾಗಿರುವಾಗ ಇಂಥ ವಿಚಾರನೆಲ್ಲ ಯಾಕೆ ಭಾರತಿ ಮರಿತೀಯ ನೀನು, ಇದನ್ನು ನೆನಪಿಟ್ಕೊಳ್ಬೇಕಲ್ವಾ ನೀನು ಅಂತ ಹೇಳ್ತಾನೆ. ಆಗ ಕಾತ್ಯಾಯನಿ ಹೇಳ್ತಾಳೆ, ನೀವ್ಯಾಕೆ ಅಳಿಯಂದ್ರೆ ಅವಳಿಗೆ ಹಾಗೆ ಹೇಳ್ತಿದ್ದೀರಾ, ನಾನು ಅವಳಿಗೆ ಸರಿಯಾಗಿ ಹೇಳ್ತೇನೆ, ಅಲ್ಲ ಭಾರತಿ ನಿಂಗೆ ಅಷ್ಟು ಬುದ್ಧಿ ಇಲ್ವಾ, ಗಂಡನಿಗೆ ಯಾವುದು ಬೇಕು ಯಾವುದು ಬೇಡ ಅನ್ನೋದು ಗೊತ್ತಾಗಲ್ವಾ, ನೀನು ಇದೇ ರೀತಿ ಕಾಳಜಿ ಮಾಡೋದು ನಿನ್ನ ಗಂಡನ, ಅವರಿಗೆ ಕಬಾಬ್ ತಿಂದರೆ ಆಗಲ್ಲ ಅನ್ನೋದು ನಿಂಗೆ ಗೊತ್ತಿಲ್ವಾ, ಇದೆಲ್ಲ ನೀನು ಯಾವಾಗಲೇ ಕಲಿತೀನಿ ನೀನಂತ ಒಂದೇ ಸಮನೆ ಬೈತಾನೆ ಇರ್ತಾಳೆ ಕಾತ್ಯಾಯನಿ ಭಾರತಿಗೆ. ಇನ್ನು ಭಾರತಿ ಹೇಳ್ತಾಳೆ, ಏನಮ್ಮ ನೀನು, ನಿಂದು ಶುರು ಆಯ್ತಾ ಅಂತ ಹೇಳ್ಕೊಂಡು ಸಿಟ್ಟಿನಲ್ಲಿ ಹೋಗ್ತಾಳೆ. ಆಗ ಕಾತ್ಯಾಯನಿ ಹೇಳ್ತಾಳೆ, ಭಾರತಿ ನಿತ್ಕೋ ನಿತ್ಕೋ ಅಂತ ಹೇಳ್ತಾಳೆ. ಇದನ್ನೆಲ್ಲನೂ ಕಿಟಕಿ ಹತ್ರ ನಿಂತ್ಕೊಂಡು ನಟರಾಜ ನೋಡ್ತಾ ಇರ್ತಾನೆ. ನಟರಾಜ ಯೋಚನೆ ಮಾಡ್ತಾ ಇರ್ತಾನೆ, ಅಲ್ಲ ನಾನಿಲ್ಲಿ ಬಂದು ಹೊಟ್ಟೆ ಉರಿಸೋಣ ಅಂತ ಮಾಡಿದ್ರೆ ಇಲ್ಲಿ ನೋಡಿದರೆ ಬೇರೆಯೇ ಸಮಸ್ಯೆ ಆಗ್ತಾಯಿದೆ, ಪರವಾಗಿಲ್ಲ ಬಿಡು, ಒಂದೊಳ್ಳೆ ದಿನ ಸಿಗ್ತದೆ, ಆವಾಗ ನಾನು ಇವರಿಗೆ ಹೊಟ್ಟೆ ಉರಿಸ್ತೇನೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ಕಾತ್ಯಾಯನಿ ಹೇಳ್ತಾಳೆ, ಯಾಕೆ ಇವಳು ಈ ರೀತಿ ಮಾಡ್ತಿದ್ದಾಳೆ ಅಂತ ಹೇಳ್ತಾಳೆ. ಆಗ ಅವಳ ಗಂಡ ತುಂಬಾ ಅವಳ ಬಗ್ಗೆ ಚಾಡಿ ಹೇಳಿಕೊಡ್ತಾನೆ. ಗಂಡ ಹೇಳ್ತಾನೆ, ಅಯ್ಯೋ ಅತ್ತೆ ಬಿಡಿ ಅತ್ತೆ, ಇವಳಿಗೆ ಮನೇಲೂ ಹೀಗೇನೆ ಇದೇ ರೀತಿ ಸಿಟ್ಟು ಮಾಡ್ಕೊಂಡು ಹೋಗ್ತಾಳೆ, ಸ್ವಲ್ಪ ಹೊತ್ತಾಮೇಲೆ ಅವಳು ಬರ್ತಾಳೆ ಹಾಗೇನೆ ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಏನು ನಿಮ್ಮ ಮನೇಲೂ ಹೀಗೇನೆ ಮಾಡ್ತಾಳೆ ಇವಳು ಅಂತ ಕೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ಹೌದು ಅತ್ತೆ, ನಮ್ಮ ಮನೇಲೂ ಹೀಗೇನೆ ಮಾಡ್ತಾಳೆ ಇವಳು, ಪ್ರತಿಯೊಂದು ಮಾತಿಗೂ ಸಿಟ್ಟು ಮಾಡ್ಕೊಳ್ತಾಳೆ, ಸಿಟ್ಟು ಮಾಡಿ ರೂಮಿಗೆ ಹೋಗ್ತಾಳೆ, ಅಷ್ಟೇ ಅಲ್ಲ ನನ್ನ ಅಮ್ಮನ ಹತ್ರ ಕೂಡ ಇದೇ ರೀತಿ ಮಾಡ್ತಾಳೆ ಇವಳು, ಜಗಳ ಮಾಡ್ಕೊಳ್ತಾರೆ ಅತ್ತೆ ಸೊಸೆ, ನಾನೇ ಇಬ್ಬರತ್ತು ಹೋಗಿ ಸಾರಿ ಕೇಳಿ ಅವ್ರನ್ನ ಸಮಾಧಾನ ಮಾಡ್ತೇನೆ ಅಂತ ಹೇಳ್ತಾನೆ. ಆಗ ಕಾತ್ಯಾಯನಿ ಹೇಳ್ತಾಳೆ, ಏನು ಇಷ್ಟೆಲ್ಲ ಮೆರೆದು ಬಿಟ್ಲ ಇವಳು, ಈ ರೀತಿ ಎಲ್ಲ ಮಾಡಿದಾಳ, ಈ ರೀತಿ ಹೆಚ್ಚಿದಾಳ ಇವಳು, ಅಲ್ಲ ಇವಳಿಗೆ ಯಾಕೆ ಈ ರೀತಿ ಬುದ್ಧಿ ಬಂತು, ಅತ್ತೆ ಮನೆಯಲ್ಲಿ ಯಾವ ರೀತಿ ಇರಬೇಕು ಅನ್ನೋದು ಇವಳಿಗೆ ಗೊತ್ತಿಲ್ವಾ, ಇವಳು ಇಲ್ಲಿ ಹೇಗಿದ್ದಾಳ ಅಲ್ಲಿ ಕೂಡ ಅದೇ ರೀತಿ ಇದ್ದಾಳ, ಇಷ್ಟು ಸಿಟ್ಟು ಯಾಕೆ ಇವಳಿಗೆ ಬಂತು, ಇಲ್ಲ ಇವಳಿಗೊಂದು ಇವತ್ತು ಗತಿ ಕಾಣಿಸ್ತೇನೆ ಅಂತ ಹೇಳಿ ಅವಳಿಗೆ ಬೈಲಿಕ್ಕಂತ ಹೋಗ್ತಾಳೆ ಕಾತ್ಯಾಯನಿ. ಈ ಕಡೆ ನಟರಾಜ ಮನೆಗೆ ಬರ್ತಾನೆ. ಮನೆಯವರೆಲ್ಲರೂ ಕೂತ್ಕೊಂಡಿರ್ತಾರೆ. ಆವಾಗ ನಟರಾಜ ಬಂದು, ಎಲ್ಲಿದ್ದಾನೆ ಹರಿ ಹರಿ ಅಂತ ಹೇಳ್ಕೊಂಡು ಬರ್ತಾ ಇರ್ತಾನೆ. ಅವನು ನಾಟಕ ಮಾಡ್ತಾ ಇರ್ತಾನೆ, ಅಂದರೆ ಉಗ್ರ ನರಸಿಂಹ, ಹಿರಣ್ಯಕಶಿಪು ಅದರ ನಾಟಕ ಮಾಡ್ತಾ ಇರ್ತಾನೆ. ಆಗ ಮುತ್ತು ಹೇಳ್ತಾನೆ, ಅಪ್ಪ ಇದನ್ನು ಮುಂಚೆ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಗೊತ್ತಾ ಅಂತ ಹೇಳ್ತಾನೆ ಕಂಠಿ ಹತ್ರ. ಆಗ ಕಂಠಿ ಹೇಳ್ತಾನೆ, ಏನು ಇದೆಲ್ಲ ಗೊತ್ತಿದೆಯಾ ಈ ವಯಂಗೆ ಅಂತ ಹೇಳ್ತಾನೆ. ಆಗ ಮುತ್ತು ಹೇಳ್ತಾನೆ, ಹೌದು ಅಪ್ಪ, ನೀವು ಆ ನಾಟಕ ಮಾಡಿ ಅಪ್ಪ, ನೀವು ಮುಂಚೆ ಮಾಡ್ತಿದ್ರಲ್ಲ ಆ ಡೈಲಾಗ್ ಹೇಳಿಪ್ಪ ಅಪ್ಪ ಅಂತ ಹೇಳ್ತಾನೆ. ಆವಾಗ ಅವನಂತೂ ತುಂಬ ಚೆನ್ನಾಗಿ ಡೈಲಾಗ್ ಹೇಳ್ತಾನೆ, ತುಂಬ ಚೆನ್ನಾಗಿ ಮಾತಾಡ್ತಾನೆ, ನಾನು ಯಾರು ಗೊತ್ತಾ, ಮಹಾವೀರ ಅಂತ ಹೇಳ್ತಾನೆ. ಆವಾಗ ಮಹಿ ಹೇಳ್ತಾನೆ, ಮಹಾವೀರ ಅಲ್ಲ, ಚೊಂಬುಗಟ್ಲೆ ಕುಡ್ಕೊಳ್ಳೋ ಪೋರ ನೀನು ಅಂತ ಹೇಳ್ತಾನೆ. ಇನ್ನು ಎಲ್ಲರೂ ತಮಾಷೆ ಮಾಡ್ತಾ ಇರ್ತಾರೆ. ಆದ್ರೂ ತುಂಬ ಚೆನ್ನಾಗಿ ನಾಟಕದ ಎಲ್ಲ ಡೈಲಾಗನ್ನು ಕೂಡ ಹೇಳ್ತಾನೆ. ಉಗ್ರ ನರಸಿಂಹನ ಪ್ರತಿಯೊಂದು ಡೈಲಾಗ್, ಹಿರಣ್ಯಕಶಿಪು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ ನಟರಾಜ. ಆಗ ಎಲ್ಲರೂ ಕ್ಲ್ಯಾಪ್ ಹೊಡಿತಾರೆ. ಇನ್ನು ಮುತ್ತು ಹೇಳ್ತಾನೆ, ಅಪ್ಪ ತುಂಬ ಚೆನ್ನಾಗಿತ್ತು ಅಪ್ಪ ಅಂತ ಹೇಳ್ತಾನೆ. ಇನ್ನು ಕಂಠಿ ಹೇಳ್ತಾನೆ, ಏನು ಅಯ್ಯ ನೀನು ನೋಡಿದರೆ ಪರಕಾವ್ಯ ಪ್ರವೇಶ ಮಾಡಿಬಿಟ್ಟಿದ್ದೀನಿ, ಸ್ವಲ್ಪ ಹೊತ್ತಾಗಿದ್ದರೆ ಉಗ್ರ ನರಸಿಂಹನೇ ಬರ್ತಿದ್ರೇನೋ ಅಂತ ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ನಿಮಗೆಲ್ಲ ನನ್ನ ಕಲೆಯ ಬೆಲೆ ಎಲ್ಲಿ
ಗೊತ್ತಿದೆ ಎಲ್ಲ ಕುನ್ನಿಗಳ ಹೋಗಿ ನೀವಂತ ಹೇಳ್ಕೊಂಡು ಬೈದು ಅಲ್ಲಿಂದ ಹೋಗ್ತಾನೆ. ಇನ್ನು ಅಲ್ಲಿಗೆ ವೈಭವಿ ಬಂದು ಕಂಟಿ ಕಂಟಿ ಅಂತ ಹೇಳ್ಕೊಂಡು ಬರ್ತಾಳೆ. ಆಗ ಮುತ್ತು ಹೇಳ್ತಾನೆ ಬಾ ಅಮ್ಮ ಬಾ ಅಂತ ಹೇಳ್ತಾನೆ. ಆಗ ವೈಭವಿ ಹೇಳ್ತಾಳೆ ಅಣ್ಣ ನಂಗೆ ಕಂಟಿ ಹತ್ರ ಮಾತಾಡಬೇಕು ಅಂತ ಹೇಳ್ತಾನೆ. ಇನ್ನು ವೈಭವಿ ಹೇಳ್ತಾಳೆ ಏ ಕಂಟಿ ಯಾಕೋ ನೀನು ಫೋನ್ ರಿಸೀವ್ ಮಾಡ್ತಿಲ್ಲ, ನಿನ್ನೆಯಿಂದ ಕಾಲ್ ಮಾಡ್ತಿದ್ದಾನೆ ಯಾಕೋ ನೀನು ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಹೇಳ್ತಾನೆ. ಆಗ ಕಂಟಿ ಹೇಳ್ತಾನೆ ವೈಭವಿ ಇದು ಗ್ಯಾರೇಜ್ ಅಲ್ಲ ಕಣೆ ಮನೆ ಅಂತ ಹೇಳಿ ಅವಳನ್ನು ಕರ್ಕೊಂಡು ಹೊರಗೆ ಹೋಗ್ತಾನೆ. ಇನ್ನು ಮುತ್ತು ಮತ್ತು ಮಹಿ ಇಬ್ಬರು ನಗಾಡ್ತಾ ಇರ್ತಾರೆ. ಇಲ್ಲಿಗೆ ಈ ವಿಡಿಯೋ ಮುಗಿತು. ಮುಂದಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಭಾರತಿ ಗಂಡನ ಸತ್ಯ ಕಾತ್ಯಾಯನಿಗೆ ಮತ್ತು ಚಿದಂಬರನಿಗೆ ಗೊತ್ತಾಗುತ್ತಾ, ಮನೆಯಲ್ಲಿ ಏನೆಲ್ಲ ಆಗುತ್ತೆ ಪ್ರತಿಯೊಂದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿಯವರೆಗೂ ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.